ಇನ್ನು ಇದೇ ಸಂದರ್ಭದಲ್ಲಿ ದಾವಣಗೆರೆ ಅಖಾಡಕ್ಕೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಟ್ಟಿರುವಂತದ್ದು. ಎಚ್ಡಿಕೆ ಕನ್ನರಾಮಯ್ಯ ಅಂತ ಹೇಳಿಕೆ ಕೊಟ್ಟಿದ್ದಂತಹ ವಿಚಾರಕ್ಕೆ ಸಿಎಂ ಕೌಂಟರ್ ಕೊಡ್ತಾ ಇದ್ದಾರೆ. ಬಿಜೆಪಿಗೆ ಅಪ್ಪ ಮಗ ಏನೆಲ್ಲ ಬೈದಿದ್ದಾರೆ ಅಂತ ಹೇಳಬೇಕಾ? ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಜೆಡಿಎಸ್ ನಾಯಕರು ಬಿಜೆಪಿ ಸೇರಿದ್ದಾರೆ. ಜಾತ್ಯತೀತ ನಾಯಕ ನಾನು, ಜಾತ್ಯತೀತ ಪಾರ್ಟಿ ಸೇರಿದ್ದೀನಿ. ಜೆಡಿಎಸ್ ನಲ್ಲಿ ನಾನು ರಾಜ್ಯಾಧ್ಯಕ್ಷ ಇದ್ದಾಗ 59 ಸೀಟ್ ಗೆದ್ದಿದ್ದೆ. ಅವತ್ತಿಂದ ಇವತ್ತಿನವರೆಗೂ ಕೂಡ ಜೆಡಿಎಸ್ ಅಷ್ಟು ಸೀಟನ್ನ ಗೆದ್ದಿದ್ಯಾ ಅಂತ ಕೇಳ್ತಿದ್ದಾರೆ. ಕೊಟ್ಟ ಕುದುರೆ ಏರ್ದವ ಧೀರನೂ ಅಲ್ಲ, ಶೂರನೂ ಅಲ್ಲ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಸಿಎಂ ಈ ರೀತಿಯಾಗಿ ಕೆಂಡ ಕಾರ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರನ್ನ ಅನ್ನರಾಮಯ್ಯ ಅಲ್ಲ ಕನ್ನರಾಮಯ್ಯ ಅಂತ ಎಚ್ಡಿಕೆ ಹೇಳಿದಂತ ಹೇಳಿಕೆ ಏನಿದೆ, ಈಗ ಕೌಂಟರ್ ಕೊಡ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿ. ಮನೇಲಿ ಏನ್ ಮಾಡ್ತಾರೆ? ಕುಟುಂಬ ರಾಜಕಾರಣ ಮಾಡಿ ಅವರನ್ನ ಜನಗಳೇ ಕರ್ಕೊಂಡ್ಬಂದು ಆಯ್ಕೆ ಮಾಡಿದ್ರು. ಜನಗಳೇ ಮತ್ತೆ ಯಾಕೆ ಸೋಲ್ಸಿದ್ರು? ಈಗ ಚನ್ನಪಟ್ಟಣದಲ್ಲಿ ಸೋತವ್ರು ಯಾರ್ರಿ? ಅವ್ರ ಮಗ ಅಲ್ವಾ? ಅವ್ರಿಗೆ ಗೆದ್ದಿದ್ರಲ್ಲ 23ರಲ್ಲಿ ಗೆದ್ದಿದ್ರಲ್ಲ, ಅಲ್ಲಿ ಸೋತರು. ಯಾಕೆ? ಜನ ಕರ್ಕೊಂಡ್ಬಂದಿದ್ರು ಅವ್ರಿಗೆ. 22,000 ಅಂತರದಿಂದ ಗೆದ್ದದು ನಮ್ಮ ಅಭ್ಯರ್ಥಿ. 22,000 ಅಂತರದಿಂದ ಗೆದ್ದದ್ದು. ಇತ್ತಪ್ಪ, ಅವರು ಹೇಳ್ಬೇಕಾದ್ರೆ ಅವ್ರ ಕುಟುಂಬ ರಾಜಕಾರಣ ಮಾಡಬಾರ್ದಲ್ವಾ? ಅವರಪ್ಪ, ಅವ್ರ ಮಕ್ಕಳಿಬ್ಬರು, ಮೊಮ್ಮಕ್ಕಳು, ಅವ್ರ ಮೊಮ್ಮಗ ಸೊಸೆ, ಇಬ್ಬರು ಸೊಸೆದಿರು, ಆಮೇಲೆ ಇಬ್ಬರು ಮೊಮ್ಮಕ್ಕಳು, ಎಷ್ಟು 4 ಜನ ಮೊಮ್ಮಕ್ಕಳು. ಜನ ಬಯಸಿದ್ರೆ ರಾಜಕಾರಣ ಮಾಡಲಿ, ಮಾಡಬಾರ್ದು ಅಂತ ಹೇಳಲ್ಲ ನಾನು. ಜನ ಬಯಸಿದ್ರೆ ಪ್ರಜಾಪ್ರಭುತ್ವ ಇದು, ಜನ ಬಯಸಿದ್ರೆ ರಾಜಕಾರಣ ಮಾಡಲಿ. ಆದರೆ ಜನ ತಿರಸ್ಕಾರ ಮಾಡಿದ ಮೇಲೂ ಕೂಡ ಅದನ್ನು ಹೇಳೋದು ಇದೆಯಲ್ಲ, ಅದು ಇಟ್ ಇಸ್ ನಾಟ್ ಕರೆಕ್ಟ್. ಅವರು ಮನೇಲಿ ಏನು ಮಾಡ್ತಾರೆ? ಕುಟುಂಬ ರಾಜಕಾರಣ ಮಾಡಿ ಅವರನ್ನ ಜನಗಳೇ ಕರ್ಕೊಂಡ್ಬಂದು